ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು ಕಗ್ಗಂಟು ಬಿಚ್ಕೊಳ್ಬೇಕು ಅಂದರೆ ಕೊಡಲಿ ಅಥವಾ ಕತ್ತಿ ತಗೊಂಡು ಬರಬೇಕಂತೇನಿಲ್ಲ. ಒಂದು ಚಿಕ್ಕ ಎಳೆ ಹಿಡಿದು ಎಳೆದ್ರೆ ಸಾಕು, ತಾನೇ ಪೂರ ಬಿಚ್ಕೊಂಡು ಬಿಡುತ್ತೆ. ಈಗ ಇಂಪಾರ್ಟೆಂಟ್ ವಿಷಯ ಒಂದು ಹೊರಗೆ ಬರ್ತಾ ಇದೆ ನೋಡಿ. ಹಾಗೆ ಪ್ರತಿ ಕೇಸ್ನಲ್ಲೂ ಅಷ್ಟೇ, ಒಂದು ಚಿಕ್ಕ ಎಳೆ ಸಾಕು ಇಡೀ ಪಿತೂರಿಯನ್ನು ಬಯಲು ಮಾಡಿಬಿಡುತ್ತೆ. ಈಗ ದೆಹಲಿ ಸ್ಫೋಟದ ನಂತರ ಒಂದು ಇಂಪಾರ್ಟೆಂಟ್ ವಿಷಯ ಹೊರಗೆ ಬರ್ತಾ ಇದೆ. ಒಬ್ಬ ಭಾರತದ ಪತ್ರಕರ್ತೆ, CIA ಏಜೆಂಟ್ನ ಪತ್ನಿ ಇಡೀ ದೇಶವನ್ನು ಯಾಮಾರಿಸ್ಬಿಟ್ಲ ಇವಳು. ಈ ಅಲ್ಫಲಾ ಯೂನಿವರ್ಸಿಟಿಗೂ ಆಕೆಗೂ ಇರುವಂತಹ ಸಂಬಂಧ ಎಂಥದ್ದು? ಆಕೆಯ ಮನೆಗೆ ಪೊಲೀಸರಿಗೆ ಹೋಗಬಹುದೇ ಹಾಗಾದರೆ? ಇದೆಲ್ಲದರ ನಡುವೆ ರೂಮ್ ನಂಬರ್ 13 ಇದರ ಸೀಕ್ರೆಟ್ ಏನು ಎಲ್ಲವನ್ನ ಕೂಡ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ದೆಹಲಿ ದುರಂತದ ನಂತರ ಒಂದೊಂದು ವಿಷಯಗಳನ್ನು ನೋಡ್ತಾ ಇದ್ರೆ ನಮಗೇನೆ ಗೂಸ್ ಬೌನ್ಸ್ ಬಂದ್ಬಿಡುತ್ತೆ. ವೀಕ್ಷಕರೇ, ಒಬ್ಳು ಪತ್ರಕರ್ತೆ ಅಂತ ಹೇಳುವ ಈಕೆ ಹೇಳ್ತಾಳೆ, ನಾವು ಅಂದರೆ ಮುಸಲ್ಮಾನರು ಹಿಂದೂಗಳನ್ನು ಮತ್ತು ಕಾಫಿರನ್ನು ಅವರು ಮರುಳಾಗುವವರೆಗೂ ಕೂಡ ಮೂರ್ಖರನ್ನಾಗಿ ಮಾಡ್ತಿರ್ಬೇಕು ಅಂತ, ಅಲ್ಲಿವರೆಗೂ ಅವರ ಮುಗ್ಧತೆಯ ಜೊತೆ ಆಟ ಆಡ್ತಿರ್ಬೇಕು ಅಂತ. ಅಂದರೆ ಇವರ ಮನಸ್ಥಿತಿ ಹೇಗಿದೆ ಲೆಕ್ಕ ಹಾಕ್ಬಿಡಿ. ಈಗ ಗೊತ್ತಾಗಬೇಕಾಗಿರೋದೇನೆಂದರೆ, ಈಕೆಗೂ ಈ ಯೂನಿವರ್ಸಿಟಿಗೂ ಏನು ಲಿಂಕು, ಈಕೆಯ ಗಂಡನಿಗೂ ಹಾಗೂ CIAಗೂ ಏನು ಸಂಬಂಧ ಅನ್ನೋದು. ಇದೆಲ್ಲರ ನಡುವೆ ದೆಹಲಿಗಿರುವಂತಹ ಇನ್ನೂ 2 ಅಪಾಯ ಇದೆ. ಆ 2 ಅಪಾಯ ಯಾವುದು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ವೀಕ್ಷಕರೇ, ದೆಹಲಿ ಘಟನೆ ಹಾಗೂ ಫಲಾ ಯೂನಿವರ್ಸಿಟಿ ಲಿಂಕು, ಇದೆಲ್ಲದರ ನಂತರ ಯೂನಿವರ್ಸಿಟಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದೆ. ಸ್ವಲ್ಪ ಬೇಗನೆ ಮಾಡಬೇಕಿತ್ತು, ಬಟ್ ತಡವಾಗಿದೆ. ಆದರೂ ಚಿಂತೆ ಇಲ್ಲ. ವೀಕ್ಷಕರೇ, ದೆಹಲಿ ಘಟನೆಗೆ ಈಗ ಸಂಪೂರ್ಣ ಕೇಂದ್ರ ಬಿಂದು ಆಗಿರೋದು ಈ ಅಲ್ಫಲಾ ಯೂನಿವರ್ಸಿಟಿ. ಹಾಗಾದರೆ ಈ ಅಲ್ಫಲಾ ಯೂನಿವರ್ಸಿಟಿಯ ಸ್ಥಾಪಕ ಯಾರು, ಅದರ ಕುಲಪತಿ ಯಾರು? ಆಗ ಒಂದು ಹೆಸರು ಬರುತ್ತೆ, ಈ ಜಾವೇದ್ ಅಹಮದ್ ಸಿದ್ದಿಕಿ ಅನ್ನೋ ಹೆಸರು. ನಂತರ ಈ ಜಾವೇದ್ ಅಹಮದ್ ಸಿದ್ದಿಕಿ ಅವರನ್ನು ಗೂಗಲ್ನಲ್ಲಿ ಹುಡುಕಿದಾಗ ಅಲ್ಫಲಾ ಹೆಸರಿನಲ್ಲಿ ಇನ್ನೂ ಅನೇಕ ಕಂಪನಿಗಳು ನೋಂದಾಯಿಸಲ್ಪಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಫಲಾ ಎನರ್ಜಿ, ಅಲ್ಫಲಾ ಮೆಡಿಕಲ್ ರಿಸರ್ಚ್, ಅಲ್ಫಲಾ ಯೂನಿವರ್ಸಿಟಿ, ಹೀಗೆ ತುಂಬ ಇದೆ. ಇದೆಲ್ಲ ಕೂಡ 1995 ಮತ್ತು 96 ಸಮಯದಲ್ಲೇ ರಿಜಿಸ್ಟರ್ ಆಗಿದ್ವು. ಆಗ ಯಾರ ಸರ್ಕಾರ ಇತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಅದಾದಮೇಲೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇ ನೋಡಿ ಇಲ್ಲಿ ಶಾಕಿಂಗ್ ಆಗಿರೋದು. 2015 ಮತ್ತು 16 ಅಂದರೆ ಸುಮಾರು 9 ವರ್ಷದ ಕೆಳಗೆ ಇದೇ ಯೂನಿವರ್ಸಿಟಿಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಈಗ ದೆಹಲಿ ಬ್ಲಾಸ್ಟ್ನ ಅಷ್ಟು ಅನುಮಾನಗಳು ಕೂಡ ಈ ಸಮಾವೇಶದ ಕಡೆಯೇ ಹೋಗ್ತಾ ಇರೋದು. ಈ ಸಭೆ ಸಾಧಾರಣ ಸಭೆ ಆಗಿರಲಿಲ್ಲ. ಇದರಲ್ಲಿ ಅನೇಕ ಮುಸ್ಲಿಂ ವಿದ್ವಾಂಸರಿದ್ದರು, ಇಸ್ಲಾಂಗೆ ಸಂಬಂಧಿಸಿದ ದೊಡ್ಡ ದೊಡ್ಡ ನಾಯಕರಿದ್ದರು. ಆದರೆ ಇದರಲ್ಲಿ ಒಂದು ಹೆಸರು, ಡಾಕ್ಟರ್ ಅಜೀಮ್ ಖಾನ್. ನಿಮ್ಗೆ ಈತ ಯಾರು, ಅವನ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲ ಕೇಳ್ತಾ ಹೋದರೆ ಖಂಡಿತ ನಡುಗೋಗ್ತೀರ ಒಮ್ಮೆ. ವೀಕ್ಷಕರೇ, ಅಷ್ಟಕ್ಕೂ ಈ ಅಜೀಮ್ ಖಾನ್ ಬೇರೆ ಯಾರೂ ಅಲ್ಲ, ಅರ್ಫಾ ಖಾನುಮ್ನ ಪತಿ. ಅರ್ಫಾ ಖಾನುಮ್ ಆಕೆ ಹೇಳ್ಕೊಂಡಿರೋ ಹಾಗೆ ಪತ್ರಕರ್ತೆ ಅಂತೆ. ಆದರೆ ಧರ್ಮದ ಬಗ್ಗೆ, ಭಾರತದ ಬಗ್ಗೆ, ಮೋದಿಜಿಯ ಬಗ್ಗೆ ಲೇವಡಿ ಮಾಡಿಕೊಂಡು ಅನೇಕ ವಿಷಯಗಳ ಬಗ್ಗೆ ಕಮೆಂಟ್ ಮಾಡಿಕೊಂಡೇ ಅಮೇರಿಕಾದಲ್ಲಿ ಕೂತ್ಕೊಂಡಿರುವಂಥ ಹೊಳಿಕೆ. ಅಂದಾಗೆ ಈ ಅರ್ಫಾ ಖಾನುಮ್ನ ಪತಿ ಅದೇ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಂತಹ ಡಾಕ್ಟರ್ ಅಜೀಮ್ ಖಾನ್. ಈತ ಯಾರು ಅಂತ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ನೀವು ಗೂಗಲಿಗೆ ಹೋಗ್ಬಿಟ್ಟು ಸುಮ್ಮನೆ ಡಾಕ್ಟರ್ ಅಜೀಮ್ ಖಾನ್ ಅಂತ ಸರ್ಚ್ ಮಾಡಿ, ಆಗ ಗೊತ್ತಾಗುತ್ತೆ ನೋಡಿ. ಈತ CIAಗಾಗಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಆದರೆ ತಾನೊಬ್ಬ US ಸರ್ಕಾರದ ರಾಜಕೀಯ ವಿಶ್ಲೇಷಕ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಆದರೆ ಇವನು ಹೇಗೆ CIA ಏಜೆಂಟ್ ಆಗಿರೋದಕ್ಕೆ ಸಾಧ್ಯ ಅಂದ್ಕೊಂಡ್ರ? ಈ ಏಕ್ತಾ ಟೈಗರ್ ಸಿನಿಮಾಗಳಲ್ಲಿ ಬಂದಂಗೆ ಏಜೆಂಟ್ಗಳು ಫೈಟಿಂಗ್ ಮಾಡಿಕೊಂಡೇ ಇರೋದಿಲ್ಲ. ಇವರದ್ದೆಲ್ಲ ಜಸ್ಟ್ ಕಡ್ಡಿಗಿರೋ ಕೆಲಸ ಅಷ್ಟೇ. ನೆನಪಿರಲಿ ವೀಕ್ಷಕರೇ, ಈ ಅಜೀಮ್ ಖಾನ್ ಸಾಧಾರಣದವನಲ್ಲ. ಹಿಂದೆ ಸಾಕಷ್ಟು ದೇಶಗಳಲ್ಲಿ ಸರ್ಕಾರ ಬೀಳಿಸೋದಕ್ಕೆ CIAಗೆ ಕೆಲಸ ಮಾಡಿದ್ದಾಯ್ತಾ. ಈಗ ಅನುಮಾನ ಇರೋದು ಇವನಿಗೂ ಈ ಯೂನಿವರ್ಸಿಟಿಗೂ ಏನು ಸಂಬಂಧ ಅನ್ನೋದು.
ಮೋದಿಜಿಯ ಸರ್ಕಾರವನ್ನು ಬೀಳಿಸೋದಕ್ಕೆ ಯೂನಿವರ್ಸಿಟಿಯನ್ನು ಪ್ಲೇ ಗ್ರೌಂಡ್ ಮಾಡ್ಕೊಂಡಿದ್ರು. ಹಾಗಾದರೆ ತುಂಬ ಅನುಮಾನಗಳು ಕಾಡ್ತಾ ಇದೆ. ನೋಡಿ, ಭಾರತದಲ್ಲಿ ದಾಳಿ ಆದರೆ ಡೀಪ್ ಸ್ಟೇಟ್ ಅಮೇರಿಕಾ ಹೇಗೆ ಕಾರಣ ಆಗುತ್ತೆ ಅಂದ್ಕೊಳ್ಬೇಡಿ. ಇಂಥ ತುಂಬ ಆಟಗಳನ್ನು ಅಮೇರಿಕಾ ಇದುವರೆಗೂ ಆಡಿದೆ. ಭಾರತದಲ್ಲಿ ಸಂಭವಿಸಿರುವಂತಹ ಎಲ್ಲ ದೊಡ್ಡ ಘಟನೆಗಳ ಮೂಲ ಹುಡುಕಿದ್ರೆ ಅದು 26/11 ಆಗಿರಲಿ ಅಥವಾ ನಂತರದ ಘಟನೆ ಆಗಿರಲಿ, ಅದರ ಪ್ರಾಯೋಜಕರು ಅವರೇ ಆಗಿರ್ತಾರೆ. ಈಗ ಈ ವಿಶ್ವವಿದ್ಯಾಲಯ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳ್ಕೊಂಡಿದೆ, ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ. ಈ ವಿಶ್ವವಿದ್ಯಾಲಯಕ್ಕೂ ಈ ವಿಷಯಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಡಾಕ್ಟರ್ಗಳ ಬಳಿ 2900 ಕಿಲೋಗ್ರಾಂಗಳಷ್ಟು ಸ್ಫೋಟಕಗಳು ಪತ್ತೆ. ಬಿಡಿ, ತಪ್ಪಿತಸ್ಥರು ತಾವು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದೇ ಹಿಸ್ಟ್ರಿಯಲ್ಲಿಲ್ಲ. ಈಗ ಈ ವಿಶ್ವವಿದ್ಯಾಲಯ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳ್ಕೊಂಡಿದೆ, ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ. ಈ ವಿಶ್ವವಿದ್ಯಾಲಯಕ್ಕೂ ಹಾಗೂ ಈ ವಿಷಯಗಳಿಗೂ ಯಾವುದೇ ಸಂಬಂಧ ಇಲ್ಲ. ಡಾಕ್ಟರ್ಗಳ ಬಳಿ 2900 ಕಿಲೋಗ್ರಾಂಗಳಷ್ಟು ಸ್ಫೋಟಕಗಳು ಪತ್ತೆಯಾಗಿದೆ. ಆದರೆ ಅವರಿಗೂ ಅದಕ್ಕೂ ಈ ವಿಷಯಗಳಿಗೂ ಈ ವಿಶ್ವವಿದ್ಯಾಲಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಖಂಡಿತ ಇದು ಒಂದು ದಿನದ ಪ್ಲಾನಿಂಗ್ ಅಲ್ಲ, ಇದು ಒಂದು ದಿನದ ಮೈಂಡ್ ವಾಶ್ ಕೆಲಸವೂ ಅಲ್ಲ. ಇದೆಲ್ಲ ಆಪರೇಷನ್ ತುಂಬ ದಿನಗಳಿಂದ ನಡೆದಿದೆ. 2900 kgಯಷ್ಟು ಸ್ಫೋಟಕವನ್ನು ತಯಾರಿಸೋದು ಅಷ್ಟು ಈಸಿ ಅಂದ್ಕೊಂಡ್ಬಿಟ್ರ? ಒಂದು ಸಣ್ಣ ಪ್ರಮಾಣದ ಕೆಮಿಕಲ್ಸ್ ಹಾಕ್ಸೋಕೋದ್ರೂ ಇಂಟೆಲಿಜೆನ್ಸ್ ಕೈಗೆ ತಗಲಾಕ್ಕೊಳ್ಬೇಕಾದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಸಾಧ್ಯ ಆಯಿತು? ಅದಕ್ಕೆ ಸಹಾಯ ಆಗಿದ್ದೇ ಈ ವಿಶ್ವವಿದ್ಯಾಲಯ. ಇಂತಹ ಯೂನಿವರ್ಸಿಟಿಗಳಿಗೆ ರಾಸಾಯನಿಕಗಳನ್ನು ಸಂಗ್ರಹಿಸೋದು ತುಂಬ ಸುಲಭದ ಕೆಲಸ. ಯಾಕಂದರೆ ವೈದ್ಯಕೀಯ ಸಂಶೋಧನೆ, ರಾಸಾಯನಿಕ ಸಂಶೋಧನೆ ಹೆಸರಲ್ಲಿ ಇವುಗಳನ್ನು ಆರಾಮಾಗಿ ಅವ್ರು ತರಿಸ್ಕೊಳ್ಬೋದು ಒಳಗೆ. ಸೊ ಹಾಗೆ ತರಿಸ್ಕೊಂಡು ಈ ತರಹದ ಸಂಚು ಮಾಡಿರಬಹುದು. ಆ್ಯಂಡ್ ಇಲ್ಲಿ ಯಾರೋ ಒಬ್ಬ ವೈದ್ಯ ಒಂದು ಗ್ರೂಪ್ ಮಾಡಿಕೊಂಡು ಈ ಇಡೀ ಪ್ಲ್ಯಾನನ್ನು ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಇದಕ್ಕೆ ಅವರಿಗೆ ಇಡೀ ಸಂಸ್ಥೆಯ ದೊಡ್ಡವರು ಜೊತೆಯಾಗಿ ನಿಂತಿರ್ತಾರೆ. ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದಾಗೆ ಇದು ಪಕ್ಕಾ ವೈಟ್ ಕಾಲರ್ ಜಿಹಾದ್. ಯಾಕೆ ಇವರನ್ನೇ ಇಷ್ಟು ನೇರವಾಗಿ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದೀನಿ ಅಂದರೆ, ನೋಡಿ, ಎಲ್ಲೂ ಕೂಡ ನೇರವಾಗಿ RDX ಅನ್ನೋದು ಸಿಕ್ಕಿಲ್ಲ. ಇಲ್ಲಿ ಸಿಕ್ಕಿರೋದು RDX ತಯಾರಿಸೋದಕ್ಕೆ ಬಳಸುವಂತಹ ವಸ್ತುಗಳು, ಅಮೋನಿಯಂ ನೈಟ್ರೇಟ್, ಸಲ್ಫರ್ ನೈಟ್ರೇಟ್ ಇಂತಹ ಕೆಮಿಕಲ್ಸ್ಗಳ ಸಂಗ್ರಹ ಸಿಕ್ಕಿದೆ ಅಷ್ಟೇ. ಇದರಿಂದ ಸುಮಾರು 1700ರಿಂದ 1800 ಕಿಲೋ RDX ಅನ್ನು ತಯಾರಿಸ್ಬೋದು. ನೋಡಿ, ನಮ್ಮ ಭದ್ರತಾ ಪಡೆ ಇಲ್ಲಿ ಹೇಗೆ ಕೆಲಸ ಮಾಡ್ತಿದೆ ಅಂತ. ಮೊದಲು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಬ್ಬ ಡಾಕ್ಟರಿಂದ ಶುರುವಾಗಿದ್ದು, ಅಲ್ಲಿಂದ ಉಳಿದ ಹೆಸರುಗಳು ತೆರೆದುಕೊಳ್ತಾ ಇದ್ದಾವೆ. ಮೊದಲು ಲಕ್ನೋ ಸಹರಾಪುರಕ್ಕೆ ಹೋಗ್ತಾರೆ, ನಂತರ ಫರೀದಾಬಾದ್ನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಎಲ್ಲವೂ ತೆರೆದುಕೊಳ್ಳುತ್ತೆ. ಈಗ ಇಡೀ ವಿಷಯಗಳು ಅಜೀಮ್ ಖಾನ್ ಶೆರ್ವಾನಿ ಅವರ ಸುತ್ತ ಗಿರ್ಕಿ ಹೊಡಿತಾ ಇದೆ. ಈ ಅಜೀಮ್ ಖಾನ್ ಪತ್ರಕರ್ತೆ ಅರ್ಫಾ ಖಾನ್ ಅವರ ಪತಿ ಹೌದಾ ಅಲ್ವಾ ಅನ್ನೋದು ಕೂಡ ಕನ್ಫರ್ಮ್ ಆಗಿಲ್ಲ. ಆದರೆ ಗೂಗಲ್ ಮಾತ್ರ ಹೇಳ್ತಿರೋದು ಅದನ್ನೇ ಅಪ್ಪ. ಅದಕ್ಕೆ ಸಾಕ್ಷಿಯಾಗಿ ಅಜೀಮ್ ಖಾನ್ ಮತ್ತು ಅರ್ಫಾ ಖಾನಮ್ ಅವರು ಒಟ್ಟಾಗಿರುವಂತಹ ಫೋಟೋಗಳು ಸಿಕ್ಕಿದೆ. ಜೊತೆಗೆ ಈ ಯೂನಿವರ್ಸಿಟಿಯಲ್ಲಿ ಅಜೀಮ್ ಖಾನ್ ಶೆರ್ವಾನಿ ಅವರ ಪಾತ್ರ ಏನು ಅನ್ನೋದಕ್ಕೂ ಸರಿಯಾದ ಕ್ಲಾರಿಟಿ ಸಿಕ್ಕಿಲ್ಲ. ಆದರೆ ಈ ಯೂನಿವರ್ಸಿಟಿ ಆಯೋಜನೆ ಮಾಡಿರುವಂತಹ ಸಮ್ಮೇಳನಗಳಲ್ಲಿ ಇವರು ಗೆಸ್ಟ್ ಆಗಿದ್ದು ಸತ್ತಿವೆ. ಇನ್ನು ಈ ವಿಶ್ವವಿದ್ಯಾಲಯದ ಕುಲಪತಿಗಳ ವಿರುದ್ಧವೂ ಕೂಡ ಕೆಲವೊಂದಷ್ಟು ಪ್ರಕರಣಗಳಿದ್ವು. ಜೊತೆಗೆ 100 ಕೋಟಿ ಹಗರಣದ ಆರೋಪದ ಮೇಲೆ ತಿಹಾರ್ ಜೈಲಿಗೂ ಹೋಗಿದ್ರು. ಇಂಟ್ರೆಸ್ಟಿಂಗ್ ಏನಂದರೆ, ಅಲ್ಫಲಾ ಚಾರಿಟೇಬಲ್ ಟ್ರಸ್ಟ್ ಚೆನ್ನೈನಲ್ಲಿ ನೋಂದಾಯಿಸಲ್ಪಟ್ಟಿದೆ. ಆದರೆ ಇದರ ಕಾರ್ಯಾಚರಣೆಗಳು ಮಾತ್ರ ನುಹು ಮೆಹವಾತ್ನಲ್ಲಿ ನಡೆಯುತ್ತೆ. ಹಾಗೆ 2023ರಲ್ಲಿ ಗಲಭೆಗಳು ಕೂಡ ನಡೆದಿದ್ವು. ಇಲ್ಲಿ ಮೇವಾತ್ನ ಇತಿಹಾಸ ನೋಡಿದ್ರೆ ಈ ಪ್ರದೇಶವು ಹೆಚ್ಚು ಮೂಲಭೂತವಾದಿ ಪ್ರದೇಶ ಅಂತ ವರದಿಗಳಲ್ಲಿದೆ. ಇನ್ನು ಅಲ್ಫಲಾ ಮೆಡಿಕಲ್ ಕಾಲೇಜಿನ ಈ ರೂಮ್ ನಂಬರ್ 13 ಇನ್ನೊಂದು ಬಹಳ ಮುಖ್ಯವಾದ ವಿಷಯ. ಈ ಅಲ್ಫಲಾ ಮೆಡಿಕಲ್ ಕಾಲೇಜಿನ ರೂಮ್ ನಂಬರ್ 13 ಇದು ಸಂಪೂರ್ಣ ತನಿಖೆಯ ಕೇಂದ್ರ ಬಿಂದು ಆಗಿದೆ. ಈ ರೂಮ್ ನಂಬರ್ 13ರಲ್ಲಿ ಅಂತಹ ವಿಶೇಷತೆ ಏನಿದೆ ಹಾಗಾದರೆ? ನೋಡಿ, ಇದು ವೈದ್ಯಕೀಯ ಕಾಲೇಜು ವಿಭಾಗದಲ್ಲಿ ಇರುವಂಥದ್ದು. ಕೆಲವೊಂದಷ್ಟು ಔಷಧಿಗಳು ಕೂಡ ಇದೆ ಇಲ್ಲಿ.
ಅವುಗಳಲ್ಲಿ 1 ಮಿಲಿಗ್ರಾಮ್ ಮಿತಿ ಮೀರಿದ್ರೆ ನಮ್ಮನ್ನೇ ಬೇಕಾದ್ರೆ ಕೊಂದು ಬಿಡ್ಬೋದು. ನಮ್ಮವ್ರ ಜೊತೆ ಈ ಮುಸ್ಲಿಂ ವೈದ್ಯರು ಏನು ಮಾಡೋಕ್ಕೆ ಹೊರಟಿರ್ಬೋದು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆ ಸ್ಫೋಟವಾದ 20 ದಿನಗಳವರೆಗೆ ಈ ಅಲ್ಫಲ್ಲಾ ಯೂನಿವರ್ಸಿಟಿಯ ರೂಮ್ ನಂಬರ್ 13 ಮುಚ್ಚಿಯೇ ಇತ್ತಂತೆ. ಆದರೆ ರಾತ್ರಿ ಮಾತ್ರ ಅಪರಿಚಿತ ವ್ಯಕ್ತಿಗಳು ಅಲ್ಲಿಗೆ ಬರ್ತಾ ಇದ್ರು. ಅವರನ್ನು ಕಾಲೇಜು ಕ್ಯಾಂಪಸ್ನಲ್ಲಿ ಯಾವತ್ತೂ ನೋಡಿರಲಿಲ್ಲ ಅಂತ ಪೊಲೀಸರು ವರದಿ ಮಾಡಿದ್ದಾರೆ. ಆ ರೂಮನ್ನು ಪುಲ್ವಾಮಾದ ಡಾಕ್ಟರ್ ಮುಜಾಯಿಲ್ ಅಹಮದ್ ಗನಯ್ಯ ಅನ್ನೋನು ಕಂಟ್ರೋಲ್ ಮಾಡ್ತಾ ಇದ್ನಂತೆ. ಇದಲ್ಲದೆ ಈಗ ಮತ್ತೊಂದು ಶಾಕಿಂಗ್ ವಿಷಯ ಏನಂದರೆ, ಗುಪ್ತಚರ ಸಂಸ್ಥೆಗಳ ವರದಿಗಳ ಪ್ರಕಾರ 3 ಕಾರುಗಳನ್ನು ಖರೀದಿಸಲಾಗಿತ್ತು. ಇದಕ್ಕೆ ಒಂದು ಸ್ಫೋಟವಾಗಿದೆ, ಆದರೆ ಇನ್ನುಳಿದ 2 ಏನಾದವು ಅನ್ನೋದು ತುಂಬ ಆತಂಕಕ್ಕೆ ಕಾರಣ ಆಗಿದೆ. ಅವುಗಳು ಇನ್ನೂ ದೆಹಲಿಯಲ್ಲಿ ಓಡಾಡ್ತಾ ಇದೆಯಾ? ಇದೊಂದು ದೊಡ್ಡ ಆತಂಕದ ಪ್ರಶ್ನೆ. ವೀಕ್ಷಕರೇ, ಇದೆಲ್ಲ ಮಾಹಿತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.